ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಮೆಸ್ ವಿತ್ ಯೋಗಿಜಿ. ಯಾರನ್ನಾದರೂ ಕೆಣಕಿ ಸೇಫ್ ಆಗಬಹುದು, ಆದರೆ ಯೋಗಿಯನ್ನು ಕೆಣಕಿ ಸೇಫ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯೋಗಿಜಿಯನ್ನು ಕೆಣಕಿದ್ರೆ ಅವರ ಜನ್ಮ ಜಾಲಾಡದಂತೂ ಅವರು ಖಂಡಿತ ಬಿಡೋದಿಲ್ಲ. ಯೋಗಿಜಿ ಮುಂದೆ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಯಲ್ಲಿ ಉಳಿದೇ ಇಲ್ಲ. ಕಾಲು ಎಳೆಯೋಕ್ಕೆ ಬಂದವರೆಲ್ಲ ಕಾಲ್ ಕೆಳಗೆ ಉಳಿದೋಗ್ಬಿಟ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಪ್ರದೇಶದಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಹೀಗೆ ಸುಮ್ಮನೆ ಇರೋಕ್ಕಾಗದೆ ಕೆಂಪು ಟೋಪಿಗಳು ಯೋಗಿಜಿಯನ್ನು ಕೆಣ್ಕೋಕ್ಕೆ ಬರ್ತಾರೆ. ಕೊಟ್ಟರು ನೋಡಿ ಯೋಗಿಜಿ ಉತ್ತರ, ಇಡೀ ಅಧಿವೇಶನ ತಂಡ ಹೊಡೆಯುತ್ತೆ. हर अच्छे कार्य का विरोध करेंगे. हर अच्छा कार्य जो प्रदेश के हित में है, देश के हित में है, आप उसका विरोध करेंगे. और मुझे लगता है इस प्रकार के विरोध की निंदा होनी चाहिए और हम इसका समर्थन करते हैं जो उत्तर प्रदेश की बोलियों को सम्मान मिल रहा है. मैं आपका धन्यवाद करूंगा और विधानसभा सचिवालय को इस बात के लिए धन्यवाद दूंगा. कल हम लोगों ने यहां पे इसका शुभारंभ किया, समाजवादी पार्टी ने उसका विरोध किया है और मुझे लगता है कि प्रोसीडिंग का हिस्सा होना चाहिए. इनको समाज के सामने एक्सपोज करना चाहिए. अपने बच्चों को ये लोग पढ़ाएंगे इंग्लिश स्कूलों में और दूसरे के बच्चे के लिए अगर वो सुविधा सरकार देना चाहते हो, कहते नहीं उर्दू पढ़ाओ इसको, यानी उसको मौलवी बनाना चाहते हैं, कठपुल्ला पर जोड़ते इसको ले जाना चाहते हैं. ये नहीं चल सकता है. ಯಾಕೆ ಏನಾಯ್ತು ಅನ್ನೋದು ನಿಮಗೆ ಅರ್ಥ ಆಗೋದಕ್ಕೆ ಚಾನ್ಸೇ ಇಲ್ಲ. ವಿಷಯ ಏನಂತ ನಾನು ಹೇಳ್ತೀನಿ. ಉತ್ತರ ಪ್ರದೇಶದ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಮಾಡ್ತಾರೆ. ಅಧಿವೇಶನದಲ್ಲಿ ಏನು ನಡೆಯುತ್ತೋ ಅದನ್ನು ಎಲ್ಲರಿಗೂ ಗೊತ್ತಾಗಬೇಕು. ಆದರೆ ಉತ್ತರ ಪ್ರದೇಶದ ಗ್ರಾಮೀಣ ಭಾಗದ ಸಾಕಷ್ಟು ಜನರಿಗೆ ಅದು ಅರ್ಥ ಆಗೋದಿಲ್ಲ. ಅಲ್ಲಿ ಸ್ಥಳೀಯ ಭಾಷೆಯನ್ನು ಮಾತಾಡೋರು ತುಂಬ ಜನ ಇರ್ತಾರೆ. ನಮ್ಮಲ್ಲಿ ಹೇಗೆ ಕರಾವಳಿಯಲ್ಲಿ ತುಳು, ಕೊಡಗು ಅಲ್ಲಿ ಕೊಡವವನ್ನು ಮಾತಾಡ್ತಾರೆ ಹಾಗೆ. ಸೊ ಅವರಿಗೆಲ್ಲರಿಗೂ ಕೂಡ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಅಧಿವೇಶನದ ಚರ್ಚೆಯನ್ನು ಅವರದ್ದೇ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರನ್ನು ಕೂಡ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಒಳಗೆ ಕರೆದುಕೊಂಡು ಬರಬೇಕು ಅಂತ. ಅದರಂತೆ ಈಗ UPಯ ವಿಧಾನಸಭಾ ಕಾರ್ಯಕಲಾಪಗಳು ಮೊದಲ ಬಾರಿಗೆ ಅವಧಿ, ಭೋಜ್ಪುರಿ, ಬ್ರಿಜ್, ಬೂಂದೇಲಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಾಗ್ತಾ ಇದೆ. ಸದಸ್ಯರು ತಮ್ಮ ಹೆಡ್ಫೋನ್ಸ್ಗಳನ್ನು ಆನ್ ಮಾಡಿದರೆ ಸ್ಥಳೀಯ ಭಾಷೆಯಲ್ಲಿ ಶಾಸಕರ ಭಾಷಣವನ್ನು ಕೇಳಬಹುದು. ಅದೇ ರೀತಿ ಸದಸ್ಯರು ಸದನದಲ್ಲಿ ಅವರ ಪ್ರಾದೇಶಿಕ ಭಾಷೆಯಲ್ಲಿ ಮಾತಾಡಬಹುದು. ಆಗ ಅದು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಕೂಡ ಆಗುತ್ತೆ. ಸ್ಪೀಕರ್ ಅವರು ಸದನದಲ್ಲಿ ಈ ಹೊಸ ಪ್ಲಾನ್ ಬಗ್ಗೆ ವಿವರಿಸ್ತಾ ಇರಬೇಕಾದ್ರೆ ಸಮಾಜವಾದಿ ಪಕ್ಷದ ಒಬ್ಬ ಶಾಸಕ ಎದ್ದು ನಿಲ್ತಾರೆ. ಅವರು ಅವಧಿ ಬೂಂದೇಲ್ಖಂಡಿ ಓಕೆ, ಆದರೆ ಇಂಗ್ಲಿಷ್ ಯಾಕೆ ಬೇಕಿತ್ತು? ಇನ್ ಕೇಸ್ ಇಂಗ್ಲಿಷನ್ನು ಸೇರಿಸ್ತೀರಾ ಅಂದರೆ ಉರ್ದುವನ್ನು ಕೂಡ ಯಾಕೆ ಬಿಡಬೇಕು? ಉರ್ದುವಲ್ಲೂ ಕೂಡ ಕಲಾಪ ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಯೋಗಿಜಿ ಖಡಕ್ ಆಗಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಡ್ತಾರೆ. ನೀವು ಎಲ್ಲ ಕೆಲಸವನ್ನು ಹೀಗೆ ವಿರೋಧಿಸ್ತೀರಾ. ನೀವು ನಿಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಕಳಿಸ್ತೀರಾ. ಆದರೆ ಸರ್ಕಾರ ಬೇರೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿದ್ರೆ ಭಾಷಣವನ್ನು ಬಿಗಿತೀರಾ. ಮುಸ್ಲಿಮರಿಗೆ ಕೇವಲ ಉರ್ದುವನ್ನು ಕಲಿಸಿ ಅವರನ್ನು ಮೌಲ್ವಿ ಮಾಡ್ತಾರೆ. ಹೀಗೆ ಒಂದೆರಡು ನಿಮಿಷ ಯೋಗಿಜಿ ಬೆಂಡೆತ್ತಿ ಬಿಡ್ತಾರೆ. जो इस सदन में ही नहीं, उत्तर भारत के अंदर और भारत से प्रवासी हुए जितने भी ऐसे लोग हैं जो मॉरिशस में या दुनिया की फिजी में या दुनिया के किसी देश में गए, उनके संकट काल में रामचरितमानस ही तुलसीदास जी का अवधी भाषा में रचा गया रामचरितमानस ही उनका सहारा बना था. और आज जब उसको सम्मान मिल रहा है तो आप उसका विरोध कर रहे हैं. बड़ी विचित्र सी स्थिति है. आप हर अच्छे कार्य का समाज आज के यही ढोंग है आप लोगों का, यही ढोंग है. हर अच्छे कार्य का आप विरोध करेंगे, हर अच्छे कार्य का आप विरोध करेंगे. हर अच्छा कार्य जो प्रदेश के हित में है, देश के हित में है, आप उसका विरोध करेंगे. और मुझे लगता है इस प्रकार के विरोध की निंदा होनी चाहिए और हम इसका समर्थन करते हैं जो उत्तर प्रदेश की बोलियों को सम्मान मिल रहा है. मैं आपका धन्यवाद करूंगा और विधानसभा सचिवालय को इस बात के लिए धन्यवाद दूंगा. कल हम लोगों ने यहां पे इसका शुभारंभ किया, समाजवादी पार्टी ने उसका विरोध किया है और मुझे लगता है कि प्रोसीडिंग का हिस्सा होना चाहिए. इनको समाज के सामने एक्सपोज करना चाहिए. अपने बच्चों को ये लोग पढ़ाएंगे इंग्लिश स्कूलों में और दूसरे के बच्चे के लिए अगर वो सुविधा सरकार देना चाहती है, कहते नहीं उर्दू पढ़ाओ इसको,
यानी उसको मौलवी बनाना चाहते हैं, कटपुल्ला बन और केस को ले जाना चाहते हैं। ये नहीं चल सकता है। का हिस्सा होना चाहिए, इनको समाज के सामने एक्सपोज करना चाहिए। अपने बच्चों को ये लोग पढ़ाएंगे इंग्लिश स्कूलों में, और दूसरे के बच्चे के लिए अगर वो सुविधा सरकार देना चाहते हो, कहते नहीं उर्दू पढ़ाओ इसको, यानी उसको मौलवी बनाना चाहते हैं, कठपुल्ला बन के और देश को ले जाना चाहते हैं। ये नहीं चल सकता है। ಅದಕ್ಕೆ ಆಗ್ಲೇ ಹೇಳಿದ್ದು ಡೋಂಟ್ ಮಿಸ್ ವಿತ್ ಯೋಗಿಜಿ ಅಂತ. ಯೋಗಿ ಆದಿತ್ಯನಾಥ್ ಯಾವ ಮುಲಾಜಿಗೂ ಬಗ್ಗೋದಿಲ್ಲ, ಮಾಡಬೇಕಿದ್ದೆಲ್ಲ ಮಾಡಿ ಮುಗಿಸಿಯೇ ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ ಈಗಲೂ ವಕ್ಫ್ ವಿರುದ್ಧ ಸರ್ಕಾರ ಯುದ್ಧ ನಡೀತಾ ಇದೆ. ಅಕ್ರಮ ಮಸೀದಿಗಳನ್ನೆಲ್ಲ ನೆಲಸಮ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಬಾಂಗ್ಲಾದೇಶದಿಂದ ಯುಪಿಗೆ ಬಂದಿದ್ದ ಅಕ್ರಮ ವಲಸಿಗರರನ್ನ ಕೂಡ ಯುಪಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. विकास के लिए जमीन चाहिए, उत्तर प्रदेश सरकार देगी, लेकिन बांग्लादेशी घुसपैठियों के लिए और वक्फ माफिया के नाम पर कब्जा करने के लिए 1 इंच जमीन नहीं देने वाले हैं. ಹೀಗೆ ಉತ್ತರ ಪ್ರದೇಶ ಸೇಫ್ ಆಗಿರುವ ಕೈಯಲ್ಲಿದೆ. ಯಾರಿಂದಲೂ ಯೋಗಿಯನ್ನ ಟಚ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.